ನೋಡೋ ಪಾರ್ವತಿ, ಎಲ್ರಿಗೂ ಸುಳ್ಳು ಹೇಳಿ ಹೊರಗೆ ಬನ್ನಿ ಅಂತ ಹೇಳಿದ್ದೆ ನಾನು. ಆಗ ಬಂದಿದ್ದಕ್ಕೆ ಕೆಲ ರೂಮಲ್ಲಿ ಸೇರಿದಾಳೆ. ಇಲ್ದ ಇದ್ದಿದ್ರೆ ಅವಳು ಹೊರಗೆ ಇರ್ತಿದ್ಲು, ನಾವೇನು ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಕೆಲಸಕ್ಕೆ ಗೊತ್ತಿದ್ದಂಗೆ ಕೆಲಸಗಳನ್ನೆಲ್ಲ ನಾವು ಮುಗಿಸ್ಕೋಬೇಕಲ್ವಾ. ಆದಿ ಮೋಹನ್ ಟೆರೆಸ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರೆ ನೀನು ದಾಮಿನಿ ಹೇಳಿಲ್ಲ ಮಾಮ. ನೋಡಿದ್ರ ಏನಾಯ್ತು ಅಂತ? ನೋಡಿದ್ರ ಇವಾಗ ಏನಾಗ್ತಿದೆ ಅಂತ. ಸರಿ ಏನ್ ಮಾಡೋದ್ಯಾ? ಮಾತಾಡಿ ಬೇಕು ಅಂತಾನೆ ಅದೇ ಸರ್, ನಿಮ್ಮ ಮಾತ್ರ ಎಲ್ಲರೂ ಹೇಳ್ತಿರಲ್ಲ ಪಾರು, ಏನೂ ಆಗಲ್ಲ. ಸಂಜೆ ಹೊತ್ತು ಎಲ್ಲರೂ ಸೇರಿ ಅವರು ಎಲ್ಲರೂ ಹೇಳ್ತಾ ಇರಲ್ಲ. ಎಲ್ರು ಒಂದ್ ಹತ್ರ ಕ್ಷಮೆ ಕೇಳೋಣ. ಆಮೇಲೆ ವಾರ್ಷಿಕೋತ್ಸವಕ್ಕೆ ಎಲ್ಲರೂ ಸೇರಿ ಶುಭ ಹಾರೈಕೆ. ವಿಶ್ ಮಾಡಿದ್ರೆ ಅವ್ರು ಸಮಾಧಾನ ಆಗ್ಬೋದು. ಆದ್ರೆ ನಾವ್ ಅನ್ಕೊಂಡಿರೋ ಸರ್ಪ್ರೈಸ್ ಖುಷಿ ಕೊಟ್ಟಕ್ಕಾಗುತ್ತಾ? ನೀನೇ ಹೇಳು. ಆದಿ ಅಂತ ಆದಿ ನಿನಗೇನು ಅನ್ಸುತ್ತೆ? ಆದಿತ್ಯ, ನಿನ್ಗೇನು ಅನ್ಸುತ್ತಪ್ಪ? ಎಲ್ಲರೂ ಹೇಳ್ತಿದ್ರಲ್ವಾ, ಒಪ್ಕೋ, ಯಾಕೆ ಇದು ಮಾಡ್ತೀಯಾ? ನೋಡಪ್ಪ ಪಾರ್ವತಿ, ಈಗ ನಾನು ಸುಳ್ಳು ಹೇಳಿದೆ ಅನ್ನೋ ಕಾರಣಕ್ಕೆ ಎಲ್ಲರೂ ಆಚೆ ಬಂದ್ರು. ಅದರಿಂದ ಅಖಿಲ ರೂಮ್ ಒಳಗೆ ಹೋಗಿ ಸೇರ್ಕೊಂಡ್ರು. ಇಲ್ದಿದ್ರೆ ಹೊರಗಿರ್ತಿದ್ರು. ಆಗ ನಮ್ಮ ಕೆಲಸಗಳು ನಾವು ಮಾಡಕ್ ಆಗ್ತಿತ್ತ? ಇಲ್ವಲ್ಲ. ಈಗ ಅವ್ರು ಒಳಗೆ ಹೋಗಿರೋದ್ರಿಂದ ನಾವು ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಮುಗಿಸ್ಬೋದು. ನಾನು ಮೋಹನ್ ಆದಿತ್ಯ ಟೆರೆಸ್ಗೆ ಹೋಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ನೀವು ದಾವಣಿ ಸೇರ್ಕೊಂಡು ಅದೇನೇನು ಅಡುಗೆ ಮಾಡಬೇಕು ಅದೆಲ್ಲ ಮುಗಿಸ್ಬಿಡಿ. ಏನಂತೀಯ? ನೋಡಿದ್ರ ಈಗ ಏನಾಯ್ತು ಅಂತ? ಹೋಗಿ ಈಗ ಅಷ್ಟರ ಮುಂದೆ ನಿಜ ಹೇಳ್ಕೊಡೋಣ. ಅಯ್ಯೋ ಬೇಡ ಕಾಲಿದ್ದೀವಿ. ಎಲ್ಲರೂ ಸೇರಿ ಈ ರೀತಿ ಮಾಡಿದ್ದಕ್ಕೆ ಕ್ಷಮೆ ಕೇಳೋಣ. ಹಾಗೆ ವಾರ್ಷಿಕೋತ್ಸವಕ್ಕೆ ಶುಭ ಹಾರೈಸೋಣ. ರಘು ಅಂದ್ರು, ಹಾಗೆ ಮಾಡೋದ್ರಿಂದ ಯಾಕೆ ಒಂದು ಸರ್ಪ್ರೈಸ್ ಎಲ್ಲ ಪ್ಲಾನ್ ಮಾಡಬೇಕಾಗಿತ್ತು? ನಾವೇನು ಹೇಳಿದ್ನ? ನೀವೇ ತಾನೇ ಎಲ್ಲ ಪ್ಲಾನ್ ಮಾಡಿದ್ದು. ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ನೋಡಮ್ಮ, ಇಷ್ಟೋ ತನಕ ಕಾಯ್ಕೊಂಡು ಬಂದಿದ್ದೀವಿ. ಈಗಿಂದೆ ಸರ್ ಏನ್ ಚೆನ್ನಾಗಿರುತ್ತೆ ಹೇಳು. ನಾವೆಲ್ಲರೂ ಇವಾಗ ವಿಶ್ ಮಾಡಿದ್ರೆ ಅಖಿಲನ್ಗೆ ಸಮಾಧಾನ ಆಗ್ಬೋದು. ಅಂದ್ರೆ ಸರ್ಪ್ರೈಸ್ ಕೊಟ್ಟಷ್ಟು ಖುಷಿ ಆಗುತ್ತಾ? ನೀನೇ ಹೇಳು. ಯೋಚನೆ ಮಾಡ್ತಾ ಇದ್ದಾರೆ.